ಸಂಕಷ್ಟಗಳ ಸುಳಿಯಲ್ಲಿ ಸ್ಯಾಂಡಲ್ವುಡ್ ಸಿಲುಕಾಕಿಕೊಂಡಿದೆ. ಸಾಲು ಸಾಲು ಸಿನಿಮಾಗಳು ಫ್ಲಾಪ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ನಂಬಿದ್ದ ನಿರ್ಮಾಪಕರು ಕೂಡ ಕಂಗಾಲಾಗಿದ್ದಾರೆ. ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಆಗತ್ತಂತೆ. ಚಿತ್ರರಂಗದ ಒಳಿತಿಗಾಗಿ ವಿಶೇಷವಾದ ಪೂಜೆ, ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಹೋಮ ನೆರವೇರಿಸಲಾಗುತ್ತೆ. ಮೊನ್ನೆ ತಾನೇ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರು ಬಂದು ಮಾಹಿತಿ ಕೊಟ್ಟರು. ಪ್ರಶ್ನೆ ಇದ್ದಿದ್ದು ನಟ ದರ್ಶನ್ ಅವರ ಒಳಿತಿಗಾಗ, ಅವರ ಬಿಡುಗಡೆಗಾಗಿ ಈ ಪ್ರಾರ್ಥನೆನ, ಹೋಮ ಹವನನ ಅನ್ನುವಂಥ ಪ್ರಶ್ನೆಗೆ ಅವರು ಇಲ್ಲ, ಬಹುತೇಕ ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ, ಯಾವ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು ಯಾವುದು ಕೂಡ ಥಿಯೇಟರ್ಗೆ ಬರ್ತಾ ಇಲ್ಲ, ಅನೇಕ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಥಿಯೇಟರ್ ಮಾಲೀಕರು ಸಂಕಷ್ಟ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಇಡೀ ಕನ್ನಡ ಚಿತ್ರರಂಗನೇ ಒಂದು ರೀತಿ ಸಂಕಷ್ಟದಲ್ಲಿದೆ. ಹಾಗಾಗಿ ಎಲ್ಲರ ಒಳಿತಿಗಾಗಿ, ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಈ ಹೋಮ ಹವನ ನಡೆಸಲಾಗುತ್ತೆ ಅನ್ನುವಂಥ ವಿಚಾರವನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಬರೀ ಅದು ಒಂದೇ ವಿಚಾರ ಅಲ್ಲ, ಒಂದು ಕಡೆ ನಟ ದರ್ಶನ್ ಅವರ ಒಳಿತಿಗಾಗೂ ಕೂಡ ಈ ಹೋಮ ಹವನ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ದೃಶ್ಯ ಗಮನಿಸ್ತಾ ಇದ್ದೀವಿ. ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ಸಾರಥ್ಯದಲ್ಲೇ ಈಗ ಹೋಮ ಹವನ ಎಲ್ಲವೂ ಕೂಡ ಆಗ್ತಾ ಇರೋದು. ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ. ಈಗ ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ಆಶ್ಲೇಷ ಬಲಿ ಹೋಮ ಮಾಡ್ತಿದ್ದಾರೆ ಸರ್. ಯಾವ ರೀತಿ ಪೂಜೆ ಇರುತ್ತೆ, ಎಷ್ಟು ಗಂಟೆವರೆಗೆ ಇರುತ್ತೆ ಸರ್ ಅಂತ? ಮೊದಲಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ. ಹಾಗೆ ಗಣಪತಿಗೆ 3 ತೆಂಗಿನಕಾಯಿಯ ಗಣಹೋಮವನ್ನು ಮಾಡುವಂಥದ್ದು, ನಾರಿಕೇಳ ಗಣಹೋಮವನ್ನು ಮಾಡುವಂಥದ್ದು. ಅದು ಮಾಡಿದ ಮೇಲೆ ಮೃತ್ಯುಂಜಯ ಹೋಮ ನಡೀತದೆ. ಮೃತ್ಯುಂಜಯ ಹೋಮ ನಡೆದ ಮೇಲೆ ಆಶ್ಲೇಷ ಬಲಿಯ ಜೊತೆಗೆ ನಾಗದರ್ಶನ ಕೂಡ ನಡೀತದೆ. ಇಷ್ಟು ಕೆಲಸ ಇವತ್ತಿದ್ದಾಗ್ತದೆ. ಈ 3 ಪೂಜೆ ಮಾಡೋದ್ರಿಂದ ಚಿತ್ರರಂಗಕ್ಕೆ ಯಾವ ರೀತಿ ಒಳಿತಾಗುತ್ತೆ ಸರ್? 3 ಪೂಜೆ ವಿಶೇಷತೆ ಏನಂತ? ಅಲ್ಲ, ಇದು ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಚಿತ್ರರಂಗ ಅಂತ ಹೇಳಲಿಕ್ಕಾಗೋದಿಲ್ಲ. ಛಾಯಾಚಿತ್ರಕಲೆಗಳು ಕೋಟ್ಯಾಂತರ ಜನರಿಗೆ ತಲುಪಿಸುವಂಥದ್ದು. ಇದರಲ್ಲಿ ನಮ್ಮ ಮೀಡಿಯಾ ಕೂಡ ಬಂತು. ಅಲ್ಲಿಯೂ ಕೂಡ ಮೀಡಿಯಾದೊಳಗೂ ಕೂಡ ಮನೋರಂಜನೆಗಳಿವೆ. ಆದರೆ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಮನೋರಂಜನೆ ಅಲ್ಲ, ಮನೋಪರಿವರ್ತನೆ. ಕ್ಷಣಕ್ಕೂ ಮನ ಪರಿವರ್ತನೆ ಮಾಡುವಂಥದ್ದು ಅಂತೇಳಿ. ಅದು ದುಷ್ಪರಿವರ್ತನೆ ಆಗಬಾರ್ದು. ಅದಕ್ಕೆ ಬೇಕಾಗಿ ಆ ದುಷ್ಪರಿವರ್ತನೆ ಆದರೆ ಅನಾಹುತಗಳು ಸಂಭವಿಸ್ತದೆ. ಅದಕ್ಕೆ ನಾವು ಮೃತ್ಯುಂಜಯ ಹೋಮದ ಮೂಲಕ ಪ್ರಾರಂಭ ಮಾಡ್ತೇವೆ. ಇನ್ನು ಅನಾಹುತಗಳಾಗಲಿಕ್ಕೆ ಮನ ಪರಿವರ್ತನೆಯಲ್ಲಿ ವ್ಯತ್ಯಾಸಗಳು ಅಂದರೆ ಕೆಟ್ಟದಾಗಿ ಯೋಚನೆಗಳು ಬರಬೇಕಿದ್ರೆ, ನಾಗನಿಗೆ ಸಂತೃಪ್ತಿ ಆಗದಿದ್ದರೆ ಅವನು ಕೆಟ್ಟದನ್ನು ಮಾಡಿಸ್ತಾರೆ. ಉದಾಹರಣೆಗೆ ಅಗಸ ಬದಲು ಅಗಸ ಅಂತ ಹೇಳಿಬಿಟ್ರೆ ಶಬ್ದ ವ್ಯತ್ಯಾಸ ಬಂದರೂ ಸಾಕು, ಅಕ್ಷರ ವ್ಯತ್ಯಾಸ ಬಂದರೂ ಸಾಕು. ಅಂಥದ್ದೆಲ್ಲ ಬರಬಾರ್ದು. ಸಾಧ್ಯ ಇದ್ದಷ್ಟು ಮಟ್ಟಿಗೆ ದೇವರ ಅನುಗ್ರಹ ಪಡೆಯೋಣ ಎನ್ನುವಂಥ ಒಂದು ದೃಷ್ಟಿಯಿಂದ ಇಂಥ ಕಾರ್ಯಗಳನ್ನು, ಇದು ಶಾಸ್ತ್ರಸಮ್ಮತವಾದದ್ದು. ಬಹುಶಃ ನಾವು ಸೃಷ್ಟಿ ಮಾಡಿದ್ದಲ್ಲ, ನಮ್ಮ ಪೂರ್ವಜರು ಮಾಡಿಕೊಂಡು ಬಂದದ್ದು. ಅದನ್ನು ಮುಂದುವರಿಸಿ. ಇಲ್ಲಿಂದ ಬಂದಿದ್ದು ಎಷ್ಟು ಜನ ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಸರ್ ಅಂತ? ನಾವು ಉಡುಪಿಯಿಂದ ಬಂದದ್ದು 7 ಜನ ಇದ್ದೇವೆ. ಮತ್ತು ನಾಗಪಾತ್ರಿಗಳು ಬರ್ತಾರೆ, ಅವರು 8-9 ಜನ. ಇತ್ತೀಚಿನ ಕನ್ನಡ ಚಿತ್ರಗಳು ತುಂಬ ಎಲ್ಲ ಫೇಲ್ ಆಗ್ತಿದೆ. ಒಂದು ಕಡೆ ಯಶಸ್ವಿ ಕಾಣ್ತಿಲ್ಲ, ಒಂದು ಕಡೆ ಥಿಯೇಟರ್ಗಳು ಬಂದ್ ಆಗ್ತಿದ್ದಾವೆ. ಅಲ್ಲ, ನಮಗೆ ನೋಡಿ, ದೇವರು ಅಂತ ಹೇಳಿದ ಕಲ್ಪನೆ ಬರೋದು ಫೋಟೋದಲ್ಲಿ ನೋಡಿದಂತಹ ದೇವರನ್ನು. ಅಭಿಮಾನಿಗಳ ದೇವರು. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು, ಅಭಿಮಾನಿ ದೇವರು ಅಂತೇಳಿ. ಅವರು ಇದ್ದರೆ ತಾನೇ ನಾವು ಕೆಲಸ ಮಾಡುವಂಥದ್ದು. ನಮ್ಮ ಯಾವುದೇ ವಿಚಾರಗಳು, ಆಯಾಯ ಕರ್ಮಗಳು ನಡೆಯುವುದು. ಆ ಅಭಿಮಾನಿಗಳಿಗೆ ಅಭಿರುಚಿ ಆಗದೆ ಹೋದರೆ, ಇಲ್ಲದಿದ್ದರೆ ಚಿತ್ರರಂಗಕ್ಕೂ ನಿಮ್ಮ ಮೀಡಿಯಾಕ್ಕೂ ಎಲ್ಲದಕ್ಕೂ ಕೂಡ, ಈಗ ನಮ್ಮ ಈ ಸತ್ಕರ್ಮ ಪ್ರವೃತ್ತಿಗಳಿಗೂ ಕೂಡ ಕಾರ್ಯಕ್ರಮ ಮಾಡಿಸದಿದ್ದರೆ ನಾವು ಹೋಗಿ ಬಲಾತ್ಕಾರವಾಗಿ ಮಾಡಲಿಕ್ಕೆ ಆಗ್ತದೋ? ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಅದರ ಅಭಿಮಾನಿ, ಎಲ್ಲದರ ಅಭಿಮಾನಿ ದೇವತೆ ಅಂತ ಹೇಳಿದರೆ ಇದಕ್ಕೆ ನಾಗದೇವರು. ನಿರ್ವಿಘ್ನಕ್ಕಾಗಿ ಗಣಪತಿ, ಮೃತ್ಯುದೋಷ ಪರಿಹಾರಕ್ಕೆ ಮೃತ್ಯುಂಜಯ ಹೋಮ, ಇದನ್ನೆಲ್ಲ ಮಾಡೋದು. ಇದಿಷ್ಟು ಪ್ರಕಾಶ್ ಅಂಬಣ್ಣವರ ಮಾತಾಗಿತ್ತು. ಅಂದರೆ ಇವರ ನೇತೃತ್ವದಲ್ಲಿ ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಇದು ಬರೀ ಕನ್ನಡ ಚಿತ್ರರಂಗದ ಒಳಿತಿಗ ಅಥವಾ ನಟ ದರ್ಶನ್ ಅವರು ಬೇಗ ಆಚೆ ಬರಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಆಗ್ತಾ ಇರುವಂತಹ ಹೋಮ ಹವನನ ಯಾರೆಲ್ಲ ಭಾಗಿಯಾಗಿದ್ದಾರೆ, ಹೇಗಿರುತ್ತೆ ಇವತ್ತು ಇಡೀ ದಿನ ಕೂಡ ಇಂಥ ಪೂಜೆ ಪುನಸ್ಕಾರಗಳಿಗೆ ಸಾಕ್ಷಿ ಆಗುತ್ತಾ ಕನ್ನಡ ಚಿತ್ರರಂಗ? ಹೇಗೆ? ಶ್ರುತಿನ ಪ್ರೆಸೆಂಟಿಗೆ ಕಲಾವಿದರ ಸಂಘದ ಕಚೇರಿ ಒಳಗಡೆ ಇದ್ದಾರೆ. ನೋಡ್ತಿರ್ಬೋದು, ಈಗ ಹೋಮ ಹವನ ನಡೀತಿದೆ. 5 ಮುತ್ತೈದರಿಂದ ಈಗ ದೀಪ ಬೆಳಗಿಸುವ ಕಾರ್ಯಕ್ರಮ ಆದ ನಂತರವೇ
ಹೋಮ ಹವನ ಸ್ಟಾರ್ಟ್ ಆಗುತ್ತೆ. ಸುಮಾರು ಕಲಾವಿದರೀಗ ಬಂದಿದ್ದಾರೆ. ಮುತ್ತೈದರಿಂದ ಈಗ ದೀಪ ಬೆಳೆಸುವ ಕಾರ್ಯಕ್ರಮ ಆಗ್ತಿದೆ. ದೊಡ್ಡಣ್ಣ ದಂಪತಿಯವರ ನೇತೃತ್ವದಲ್ಲಿ ಇದು ಹೋಮ ಹವನ ನಡೆಯುತ್ತೆ. ಒಂದು ಕಡೆ ಗಣಪತಿ ಹೋಮ, ಮತ್ತೊಂದು ಕಡೆ ಮೃತ್ಯುಂಜಯ ಹೋಮ, ಮತ್ತೊಂದು ಕಡೆ ಆಶ್ಲೇಷ ಬಲಿ ಹೋಮ ಮತ್ತು ಸರ್ಪಶಾಂತಿ ಒಂದು ಹೋಮ ಹವನ ನಡೆಯುತ್ತೆ. ಸುಮಾರು 3 ಗಂಟೆ ಹೋಮ ಹವನ ನಡೆಯುತ್ತೆ. ಸಾಕಷ್ಟು ಕಲಾವಿದರು ಈ ಒಂದು ಹೋಮ ಹವನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 6 ಹೆಚ್ಚು ನಿರ್ಮಾಪಕರು, ನಟ ನಟಿಯರು ಪ್ರತಿಯೊಬ್ಬರು ಭಾಗಿಯಾಗಲಿದ್ದಾರೆ. ನೋಡ್ತಿರ್ಬೋದು, ಉಡುಪಿಯ ಪುರೋಹಿತರಿಂದ ಈಗ ಹೋಮ ಹವನ ನಡೀತಿದೆ. ಸುಮಾರು 8 ಪುರೋಹಿತರಿಂದ ಈಗ ಹೋಮ ಹವನ ಕಾರ್ಯಕ್ರಮ ನಡೆಯುತ್ತೆ. ಗಣಪತಿ ಹೋಮ, ಆಶ್ಲೇಷ ಹೋಮ, ಮತ್ತೊಂದು ಕಡೆ ಸರ್ಪಶಾಂತಿ, ಮೃತ್ಯುಂಜಯ ಹೋಮ ನಡೆಯುತ್ತೆ. ಒಟ್ಟು 3 ಗಂಟೆವರೆಗೂ ಈ ಒಂದು ಹೋಮ ಹವನ ನಡೆಯುತ್ತೆ. ಯಾಕಂದರೆ ಚಿತ್ರರಂಗದಲ್ಲಿ ತುಂಬ ಸಮಸ್ಯೆ ಆಗಿದ್ದಾವೆ, ಸಾವು ನೋವು ಸಂಭವಿಸಿದ್ದಾವೆ. ಮತ್ತೊಂದು ಕಡೆ ಕೋವಿಡ್ ಸಮಯದಲ್ಲಿ ತುಂಬ ಜನ ಸಾವನ್ನಪ್ಪಿದ್ದಾರೆ. ಚಿತ್ರಗಳು ಫೇಲ್ ಆಗ್ತಿದ್ದಾವೆ, ಥಿಯೇಟರ್ಗಳು ಬಂದ್ ಆಗ್ತಿದ್ದಾವೆ. ಇವೆಲ್ಲವ ದೃಷ್ಟಿಯಿಂದ ಈಗ ಹೋಮ ಹವನ ನಡೆಯುತ್ತೆ. ಈ ಒಂದು ಹೋಮ ಹವನ ನಡೆಸೋದ್ರಿಂದ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ಹೀಗಾಗಿ ದೊಡ್ಡಣ್ಣ ನೇತೃತ್ವದಲ್ಲಿ ಈಗ ಹೋಮ ಹವನ ನಡೀತಿದೆ ಶ್ರುತಿ. ಯಾಕಂದರೆ ಸಾಕಷ್ಟು ಜನ ಬರೋರಿದ್ದಾರೆ, ಯಾಕಂದರೆ ಚಿತ್ರರಂಗದ ಗಣ್ಯರು ಸಹ ಬರೋರಿದ್ದಾರೆ. ಈಗ ಹೋಮ ಹವನ ಸ್ಟಾರ್ಟ್ ಆಗಿದೆ ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕಲಾವಿದರ ಸಂಘದ ಕಚೇರಿ ಸದ್ಯ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಹೋಮ ಹವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆಯೇ ಬಹಳ ಸ್ಪಷ್ಟವಾಗಿ ಹಿರಿಯ ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ, ಕಾರಣ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ ಅಂತ. ಯಾವ ಪ್ರೇಕ್ಷಕರು ಕೂಡ ಥಿಯೇಟರ್ಗಳಿಗೆ ಮುಖ ಮಾಡ್ತಿಲ್ಲ, ಹಾಗಾಗಿ ಥಿಯೇಟರ್ಗಳನ್ನು ಮುಚ್ಚೋ ಪರಿಸ್ಥಿತಿ ಮಾಲೀಕರಿಗೆ ಬಂದ್ಬಿಟ್ಟಿದೆ ಅಂತ. ದೊಡ್ಡವರ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ನಾವು ಹೋಮ ಹವನ ಮಾಡ್ತೀವಿ ಅನ್ನುವಂಥ ವಿಚಾರನ ಬಹಳ ಸ್ಪಷ್ಟವಾಗಿ ಅವರು ಹೇಳಿದರು. ಯಾಕಂದರೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬಂತು. ಒಬ್ಬ ಆರೋಪಿಯನ್ನು ಆಚೆ ತರೋದಕ್ಕಾಗುವಂಥ ಪೂಜೆ ಪುನಸ್ಕಾರಗಳಾಯಿತು ಅಂತ, ಅಂದರೆ ನಟ ದರ್ಶನ್ ಅವರ ಒಳಿತಿಗಾಗಿ ಆಗುವಂಥ ಪೂಜೆ ಪುನಸ್ಕಾರನ ಅಂತ ಅನ್ನುವ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದು ಒಂದು ರೀಸನ್ ಇರಬಹುದು, ಅವರ ಒಳಿತಿಗಾಗೂ ಕೂಡ ನಾವು ಕೆಲಸ ಮಾಡ್ತೀವಿ, ಕಾರಣ ನನ್ನ ಆತ್ಮೀಯರು ಅನ್ನುವಂಥ ವಿಚಾರವನ್ನು ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿದರು. ಬಟ್ ಅವರ ಒಂದೇ ವಿಚಾರಕ್ಕೆ ನಾನು ಹೋಮ ಹವನ ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಮಾಡ್ತಾ ಇದ್ವಿ ನಾವು, ಹಾಗಲ್ಲ, ಇಡೀ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಆಗುವಂಥ ಇದು ಹೋಮ ಹವನ, ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭ ಆಗಿದೆ.